ನಾನು ನಿಮಗೆ ಫಸ್ಟು ಎಪಿಸೋಡಲ್ಲಿ ಈ ಒಂದು ಶುಕನಾಸನ ಇದ್ರ ಬಗ್ಗೆ ಉಪದೇಶದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೆ. ಇವಾಗ ಅದರ ಮುಂದುವರಿದ ಭಾಗದಲ್ಲಿ ಇನ್ನೊಂದಷ್ಟು ಪ್ಯಾರಾಗ್ರಾಫ್ಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಫಸ್ಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಹೇಳಿ. ನನಗೂ ಸಹಿತ ಅದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಖಂಡಿತವಾಗ್ಲೂ ಇದೆ. ಸೊ ದಯವಿಟ್ಟು ನನ್ನ ತಪ್ಪುಗಳನ್ನು ಸಹಿತ ನೀವು ಹೇಳ್ಬಹುದು ಸ್ನೇಹಿತರೆ. ಸೊ ಇವಾಗ ನಾನು ಮುಂದಿನ ಪ್ಯಾರಾಗ್ರಾಫ್ಗೆ ಹೋಗ್ತೀನಿ. ಏನು ಏನಪ್ಪ ಅಂದರೆ, ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ನೋಡಿ, ಎಷ್ಟೊಂದು ಅದ್ಭುತವಾದ ಸಾಲುಗಳು ಅಂದರೆ ನಾವು ಎಷ್ಟೋ ವಿಚಾರಗಳನ್ನ ತುಂಬ ನಿಧಾನವಾಗಿ ತಿಳ್ಕೊತೀವಿ ಅಂತ ನನಗನ್ಸುತ್ತೆ. ಅಂದರೆ ಈ ಗುರುಪದೇಶ ಅನ್ನೋದು ನಮ್ಮ ಒಳಗಡೆ ಮತ್ತು ಹೊರಗಡೆ ಇರುವಂತಹ ಎಲ್ಲ ಕೊಳೆಗಳನ್ನು, ಮನಸ್ಸಿನ ಕೊಳೆಗಳನ್ನು ತೊಳೆದು ಬಿಡುವಂತಹ, ನೀರು ಇಲ್ದಲೇ ಇರುವಂತಹ ಒಂದು ಸ್ನಾನ, ಮತ್ತು ತಲೆ ಬೆಳ್ಳಗಾಗದಲ್ಲೇ ನೆರೆಯದೇ ಇರುವಂತಹ ಒಂದು ಏಜ್ ಆಗೋದಂತಾರಲ್ಲ, ವಯಸ್ಸಾಗುತ್ತಲ್ಲ ಆ ಥರ ನಮಗೆ ಒಂದು ಮ್ಯಾಚುರಿಟಿ ಲೆವೆಲ್ ಬರುತ್ತಲ್ಲ ಅದು. ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ನಮಗೆ ವಯಸ್ಸಾಗಿದೆ ಅಂತ ನಾವು ಅನ್ಕೋತೀವಿ. ಆದರೆ ನಮಗೆ ವಯಸ್ಸಾದರೆ ಮುಖ ಸುಕ್ಕುಗಟ್ಟಿರೋದು, ಕಣ್ಣು ಜೋತು ಬಿದ್ದಿರೋದು, ಕೂದಲು ನೆರೆ ಆಗೋದು, ಈ ಥರ ಅನ್ಕೊತೀವಿ. ಆದರೆ ಅದು ಯಾವುದು ಆಗದಲೇ ನಮಗೊಂದು ಏನಂತಾರೆ ಅದಕ್ಕೆ, ನಮ್ಮಲ್ಲಿ ಒಂದು ಯಾವುದು ಒಂದು ರೀತಿಯ ಪ್ರೌಢಿಮೆ ಬರುತ್ತೆ. ಮತ್ತು ಒಂದು ನಮ್ಮಲ್ಲಿ ಇರುವಂತಹ ಒಂದು ಯಾವುದೇ ಒಂದು ಅಭಿವ್ಯಕ್ತಿಗಳನ್ನ ವ್ಯಕ್ತಪಡಿಸುವಂತಹ ಒಂದು ಮೆಚುರಿಟಿ ಲೆವೆಲ್ ಏನಿರುತ್ತೆ ಅದು ಬರುತ್ತಲ್ಲ, ಅದು ಯಾರಾದರೂ ನಮಗೆ ಒಬ್ಬರು ಒಳ್ಳೆಯ ಮಾರ್ಗದರ್ಶಕರು ಕೊಡುವಂತಹ ಒಂದು ಮಾರ್ಗದರ್ಶನದಿಂದ ಮಾತ್ರನೇ ಸಾಧ್ಯ ಆಗುತ್ತೆ ಹೊರತು, ನಮ್ಮಲ್ಲಿ ಆ ಥರದ್ದೊಂದು ಪ್ರೌಢಿಮೆ ಬರಬೇಕು, ನಮ್ಮಲ್ಲಿ ಒಂದು ಮೆಚುರಿಟಿ ಲೆವೆಲ್ ಬರಬೇಕು ಅಂದರೆ ನಮಗೆ ಯಾರಾದರೂ ಒಬ್ಬರು ಗುರುಗಳು ನಮ್ಮ ಮುಂದೆ ಅಥವಾ ನಮ್ಮ ಹಿಂದೆ ನಮಗೆ ಮಾರ್ಗದರ್ಶಕರಾಗಿ ಇದ್ರೇ ಮಾತ್ರನೇ ಸಾಧ್ಯ. ಮತ್ತು ನಮಗೆ ಬೊಜ್ಜು ಬೆಳೆಯದೇ ಬರುವಂತಹ ಒಂದು ಗುರುತ್ವ, ಅಂದರೆ ನಮಗೆ ಬೊಜ್ಜು ಇಲ್ದಲೇ ಇದ್ರೇ ನಮಗೊಂದು ಒಂದು ಗುರುತ್ವ ಕಾಣಿಸುತ್ತಲ್ವ, ಆ ಥರದ್ದೊಂದು ನಮಗೆ ಸಿಗುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಎಕ್ಸ್ಪೀರಿಯೆನ್ಸು. ಇಲ್ಲ ಅಂದರೆ ನಮಗೆ ಆ ಒಂದು ರೀತಿಯ ಒಂದು ಬೆಳವಣಿಗೆ, ನಮ್ಮ ಮಾನಸಿಕ ಸಿದ್ಧತೆ ಇರಬಹುದು, ನಮ್ಮಲ್ಲಿರುವಂತಹ ಒಂದು ಯಾವುದೇ ಗುಣಗಳನ್ನು ವ್ಯಕ್ತಪಡಿಸುವಂತಹ ರೀತಿ ನೀತಿ, ಬದುಕುವಂತಹ ರಿವಾಜುಗಳಿರಬಹುದು, ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆಮೇಲೆ ನಾವು ಎಷ್ಟೋ ವಿಚಾರಗಳನ್ನು ಅಥವಾ ಒಂದು ಸಮಾಜದಲ್ಲಿರುವಂಥ ನಮ್ಮ ಸ್ಥಾನಮಾನವನ್ನು ಕೇವಲ ಆಸ್ತಿ, ಅಂತಸ್ತು, ಒಡವೆ, ಸಂಪತ್ತುಗಳಿಂದ ಅಳಿತಾ ಇರ್ತೀವಿ. ಆದರೆ ಅಲ್ಲ, ನಮ್ಮಲ್ಲಿ ಒಂದು ಒಂದು ಬೆಲೆ ಬಾಳುವಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಸಂಪತ್ತು ಏನಪ್ಪ ಅಂತ ಅಂದರೆ, ನಮ್ಮಲ್ಲಿ ಇರುವಂತಹ ಒಂದು ಬೆಳಕು. ಆ ಬೆಳಕು ಯಾವ ಥರ ಉರಿಯುತ್ತೆ ಅಂದರೆ, ಯಾವುದೇ ಪಂಜು ಇಲ್ದಲೇ ಉರಿಯುತ್ತೆ. ಅಂದರೆ ಬೆಳಕನ್ನು ಉರಿಸೋದಕ್ಕೆ ಆಗದಲೇ ಇರುವಂತಹ ಒಂದು ಆತ್ಮದ ಬೆಳಕು. ಆ ಒಂದು ಆತ್ಮದ ಬೆಳಕು ನಮ್ಮಲ್ಲಿರುವಂತಹ ಉದ್ವೇಗವನ್ನು ಕಡಿಮೆ ಮಾಡಿಸುವಂತಹ ಒಂದು ಜಾಗರಣೆ ಯಾವುದರಲ್ಲಿ ಬರುತ್ತೆ? ನಮಗೆ ಯಾರಾದರೂ ಉಪದೇಶ ಮಾಡಿದ್ರೆ ಮಾತ್ರ ಬರುತ್ತೆ. ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ. ಅವರಿಗೆ ಉಪದೇಶಿಸುವವರೇ ಕಮ್ಮಿ. ರಾಜರ ಬಾಯಿಂದ ಬುದ್ರಿದ್ದಲ್ಲ ಆಣಿಮುತ್ತು. ಅದನ್ನೇ ಮುರುನುಡಿದು ಬೆಲೆ ಬಾಳುವಂತಹ ಔದು ಬಸವಗಳೇ ಹೆಚ್ಚು. ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡಿಯಾರು. ರಾಜರು ಅಂದರೆ ಯಾರು ಸಜೆಷನ್ಸ್ ಕೊಡಲ್ಲ, ಅವ್ರದ್ದೇ ಎಲ್ಲ, ಅವ್ರು ಹೇಳಿದ್ದೇ ರೂಲ್ಸು, ರಾಜ ಮಾಡಿದ್ದೇ ಒಂದು ಕಾನೂನು ಅಂತ ಅಂದ್ಕೊಂಡಿರ್ತಾರೆ. ಸೊ ನಮ್ಮಲ್ಲಿ ಆ ಥರದ್ದೊಂದು ವಿಚಾರಗಳು ಬಂದಾಗ, ಸರಿ ತಪ್ಪುಗಳನ್ನು ಹೇಳಿದಾಗ ನಮ್ಮ ಒಂದು ರಾಜ್ಯನೂ ಸಹಿತ ಚೆನ್ನಾಗಿರೋದಕ್ಕೆ ಸಹಕಾರಿ ಆಗುತ್ತೆ. ರಾಜಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿಡಾಗಿ ಬಿಡುತ್ತವೆ. ಎಂತಹ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ. ಯಾರೋದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಆ ಮೂರೆಯಲ್ಲಿ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ.
ಎನ್ನುವಂಥ ಭಾವ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ. ರಾಜರ ಪ್ರಕೃತಿಯೇ ಹಾಗೆ. ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ಅದರ ಅಧಿಕಾರ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಿ ಆಗಿಬಿಡುತ್ತದೆ. ನೋಡ್ರಿ, ದುಡ್ಡಿನ ಒಂದು ಅಹಂಕಾರ ಯಾವ ಲೆವೆಲ್ಗೆ ಹೋಗ್ಬಿಟ್ಟು ಒಂದು ಮನುಷ್ಯನಿಗೆ ದುರಭಿಮಾನ ಮೂಡುತ್ತೆ ಮತ್ತು ಅಧಿಕಾರದ ಸೋಂಕು ತಗಲಿ ಅವರ ಒಂದು ಬುದ್ಧಿ ಮಂಕಾಗಿಬಿಡುತ್ತೆ. ಅವರಲ್ಲಿ ಒಂದು ಯಾವುದೇ ಒಂದು ವಿಚಾರಗಳನ್ನು ಯೋಚನೆ ಮಾಡುವಷ್ಟು ಅವರಿಗೆ ಮೆಚುರಿಟಿ ಲೆವೆಲ್ಲು ಬರ್ದಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು ಅತ್ಯಂತ ಅದ್ಭುತವಾಗಿ ಈ ಒಂದು ಪಾಠದಲ್ಲಿ, ಪೂರಕ ಅಧ್ಯಯನ ಪಾಠದಲ್ಲಿ ವರ್ಣಿಸಿದ್ದಾರೆ. ಸೊ ಇದನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಯಾರು